ಯಾಕೆ ಎಫ್ಐಆರ್ ತಡವಾಯಿತು? ಈ ಪ್ರಶ್ನೆಯನ್ನ ಈಗ ಹಲವರು ಕೇಳುತ್ತಾ ಇದ್ದಾರೆ. ಪ್ರಜ್ವಲ್ ವಿಚಾರದಲ್ಲಿ ಸಿಎಂಗೆ ನೈತಿಕ ಧೈರ್ಯ ಇದ್ರೆ ಉತ್ತರ ಕೊಡಿ. ನಿಮಗೆ ತನಿಖೆಗಿಂತ ರಾಜಕೀಯದಲ್ಲಿ ಆಸಕ್ತಿ ಜಾಸ್ತಿ ಇದೆ. ಸೊ ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ? ನಿಮಗೆ ತನಿಖೆಗಿಂತ ರಾಜಕೀಯದಲ್ಲಿ ಅತಿ ಹೆಚ್ಚು ಆಸಕ್ತಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಬಿಐ ತನಿಖೆಗೆ ವಹಿಸಲು ನಿರಾಕರಿಸಿದ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಈಗ ಹರಿಹಾಯ್ದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಕುಮಾರಸ್ವಾಮಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸರ್. ಎಸ್ಐಟಿ ತನಿಖೆ ಬೇಡ, ಪೆಂಡ್ರೈವ್ ವಿಚಾರ ಸಿಬಿಐ ತನಿಖೆ ಆಗ್ಬೇಕಂತ ಆಗಿದೆ. ಈಗ ಎಸ್ಐಟಿ ಮಾಡಿದ್ದೀವಿ. ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಯಾಕೆಂದರೆ ಹಿಂದೆ ಎಲ್ಲ ಎಸ್ಐಟಿ ನಾವು ಇದನ್ನು ಮಾಡಿದ್ದೀವಿ, ಸಿಬಿಐ ಕೊಟ್ಟಿದ್ದೀವಿ. BJPಯವರು ಯಾವತ್ತೂ ಕೂಡ ಸಿಬಿಐಗೂ ಒಂದು ಕೇಸ್ ಕೊಟ್ಟಿರಲಿಲ್ಲ. 13ರಿಂದ 18ರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ. ಆಗ ಏನಂತ ಕರಿತಿದ್ರು ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು. ಇದೇ BJPಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ದೇವೇಗೌಡರು ಏನಂತ ಕರಿತಿದ್ರು ಗೊತ್ತಾ? ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀವಿ. ಈಗ ಇದಕ್ಕಿದ್ದಲ್ಲೇ ಸಿಬಿಐ ಬಗ್ಗೆ ಪ್ರೀತಿ ಬಂದಿದ್ದಾರೆ ಸರ್. ಅವರು ನಿಮ್ಮ ಮೇಲೆ ಅಲಿಗೇಷನ್ ಸರ್. ಸಿಎಂ ಮತ್ತು DCM ಅವರು ಎಸ್ಐಟಿ ಅಧಿಕಾರಿಗಳನ್ನ ತಮ್ಮ ತಾಳಕ್ಕೆ ತಕ್ಕ ಬಳಸ್ಕೊತಿದ್ದಾರೆ ಅಂತ ರಿಲೀಸ್ ಆಗಿದೆ. ನಾವು ಯಾವತ್ತೂ ಕೂಡ ಸರ್ಕಾರ ಕಾನೂನು ಯಾವ ರೀತಿ ಕೆಲಸ ಮಾಡ್ತದೆ ಅದಕ್ಕೆ ಇಂಟರ್ಫಿಯರ್ ಆಗಲ್ಲ. ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಯಾವತ್ತೂ ಕೂಡ ಪೊಲೀಸ್ನವರಿಗೆ, ಇವತ್ತಿನವರಿಗೆಲ್ಲ, ಹಿಂದೆ ಇದ್ದಾಗಲೂ ಕೂಡ ಚೀಫ್ ಮಿನಿಸ್ಟರ್ ಆಗಕ್ಕೆ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ, ಕಾನೂನು ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ. ಕಾನೂನು ಪ್ರಕಾರ ಮಾಡಬೇಕು ಅಷ್ಟೇ. ವಿಸ್ತರಣೆ ಬಹಳ ಇದೆ, ಬೇರೆ ಸ್ಟೇಟ್ಗಳೆಲ್ಲ ಇದೆ. ಹಾಗಾಗಿ ಎಸ್ಐಟಿ ಅವ್ರ ಕೈಲಿ ಆಗಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ. ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಬರೋದೇ ಇಲ್ಲ ಇದು. ಅಂತಾರಾಷ್ಟ್ರೀಯ ಮಟ್ಟ ಹೆಂಗಾಗ್ತದೆ? ಏನಪ್ಪ ಅಂತ ಪೆನ್ ಡ್ರೈವ್ಗಳನ್ನು ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ ಇವರು ಅಂತ ಅವ್ರು ಆರೋಪ ಮಾಡ್ತಾರೆ. ಯಾರು? ಸಿಬಿಐಗೆ ಹೇಳೋಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ಮಲೇಷಿಯಾದಲ್ಲಿ ತಯಾರಾಗಿದೆ. ಪ್ರಜ್ವಲ್ ವಿಚಾರವಾಗಿ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಯಾಕೆ ಎಫ್ಐಆರ್ ತಡ ಆಯ್ತು? ಅಲ್ಲ, ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ತಪ್ಪು ಮಾಡಿದ್ದಾರೆ. ಅವರಿಗೆ ಪೊಲಿಟಿಕಲ್ ಒಂದು ಇದು ಬೇಕಾಗಿದೆ, ಏನೋ ಇದರಿಂದ ಪೊಲಿಟಿಕ್ಸ್ ಮಾಡೋದು ಬೇಕಾಗಿದೆ ಹೊರತಾಗಿ ನ್ಯಾಯ ಕೊಡಿಸೋದು ಬೇಕಾಗಿಲ್ಲ. ಸ್ವತಃ HD ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನಾನು ಓದಿದ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವ್ರದ್ದು ತನಿಖೆ ಆಗಲೇಬೇಕು, ಕಠಿಣದರಲ್ಲಿ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆದರೆ ರೇವಣ್ಣವರ ಅರೆಸ್ಟದ ವಿಷಯದಲ್ಲಿ ಏನೇನಾಗಿದೆ ನೋಡಿದ್ದೀವಿ. ಮತ್ತು ನಾನು ಮುಖ್ಯಮಂತ್ರಿಗೆ ಕೇಳ್ತೇನೆ, ಇವತ್ತು ನಿಮಗೊಂದು ಸ್ವಲ್ಪ ಆದರೂ ಧೈರ್ಯ, ನೈತಿಕ ಧೈರ್ಯ ಇದ್ದರೆ, ಮತ್ತು DK ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ನೀವು ಉತ್ತರ ಕೊಡಿ. 21ಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದದ. ಅಲ್ಲಿ ದೂರದ ಹಾಸನ, ಮಂಡ್ಯದಿಂದ ಶುರುವಾದಂಥದ್ದು, ದೂರದ ಹುಬ್ಬಳ್ಳಿ, ಧಾರವಾಡದಲ್ಲಿ ಕೂಡ ಅನೇಕರು ಕ್ಲಿಪ್ಪಿಂಗ್ ನೋಡಿದ್ದಾರೆ. ನೀವು 22ನೇ ತಾರೀಕು ಯಾಕೆ ಫೈಲ್ ಮಾಡಲಿಲ್ಲ FIR? ಅವ್ನು ಯಾಕೆ ಡಿಟೈನ್ ಮಾಡಲಿಲ್ಲ? ಪ್ರಜ್ವಲ್ ಅವ್ರನ್ನ ಯಾಕೆ ಡಿಟೈನ್ ಮಾಡಲಿಲ್ಲ? ನೀವು ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ? ನಿಮಗೆ ತನಿಖೆಗಿಂತ ಹೆಚ್ಚಾಗಿ ಪೊಲಿಟಿಕ್ಸ್ದಲ್ಲಿ ಇಂಟ್ರೆಸ್ಟ್ ಇದೆ, ನ್ಯಾಯದಕ್ಕಿಂತ ಹೆಚ್ಚಾಗಿ ಅತ್ಯಂತ ಒಂದು ಕ್ಷುಲ್ಲಕ ರಾಜಕೀಯದಲ್ಲಿ ನಿಮಗೆ ಆಸಕ್ತಿ. ಇದರಲ್ಲಿ ಎರಡು ಭಾಗವಾಗಿ ನೋಡ್ತಾ ಇರುವಂಥದ್ದು. ಒಂದು, ಪ್ರಜ್ವಲ್ ಕೇಸನ್ನು ನೀವು ಅತಿ ಕಠಿಣ ಶಿಕ್ಷೆ ಕೊಡೋ ರೀತಿಯಲ್ಲಿ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆಯನ್ನು ಕೊಡಿಸಿ ಅಂತ ಹೇಳಿ. ಎರಡನೇ ಪಾರ್ಟನ್ನು ಹೇಳ್ತಾ ಇದ್ದಾರೆ, ರೇವಣ್ಣ ಅವರ ವಿಚಾರದಲ್ಲಿ ಏನು ಸರ್ಕಾರ ಮಾಡ್ತಾ ಇದೆ, ಇದರಲ್ಲಿ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆ ಅನ್ನುವಂಥ ವಿಚಾರ. ಎರಡು ವಿಚಾರಗಳನ್ನು ಇಟ್ಕೊಂಡು ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ.